ಮನುಷ್ಯನ ಗುಣ ಅವಗುಣಗಳನ್ನು ಸರಿಯಾಗಿ ಅಳತೆ ಮಾಡಿ ಆಮೇಲೆ ಸ್ನೇಹ ಮಾಡಬೇಕು. ಇದು ನ್ಯಾಯವೇ ದೇವರು ಸಿನಿಮಾದಲ್ಲಿ ಅಶ್ವಥ್ ಅವ್ರು ಹೇಳಿರೋ ಎರಡನೇ ತತ್ವ ಮನುಷ್ಯ ಸರಿಯಾಗಿ ಜೀವನ ಮಾಡೋಕ್ಕೆ. ನಾವೆಲ್ಲ ಫ್ರೆಂಡ್ಶಿಪ್ ಮಾಡುವಾಗ ಇಷ್ಟೆಲ್ಲ ಯೋಚಿಸ್ತೀವ? ಇಲ್ಲ ಅಲ್ವಾ? ಒಂದೊಂದು ಸತಿ ಅಂತೂ ಒಬ್ರನ್ನ 1-2 ದಿನದಲ್ಲೇ ಫ್ರೆಂಡ್ ಮಾಡ್ಕೊಂಡ್ಬಿಡ್ತೀವಿ. ಅವ್ರ ಹತ್ರ ಎಲ್ಲ ಶೇರ್ ಮಾಡ್ಕೊಂಡ್ಬಿಡ್ತೀವಿ. ನಮ್ಮ ಪರ್ಸ್ನಲ್ ಡೀಟೇಲ್ಸು, ನಮ್ಮ ಎಮೋಷನ್ಸು ಎಲ್ಲನೂ ಶೇರ್ ಮಾಡಿಬಿಡ್ತೀವಿ. ಪಾಸಿಟಿವ್ ನೆಗೆಟಿವ್ ಎಲ್ಲನೂ ಹೇಳ್ಕೊಂಬಿಡ್ತೀವಿ. ಆದರೆ ಅವ್ರು ಸರಿಯಾದ ವ್ಯಕ್ತಿ ಆಗಿರಲಿಲ್ಲ ಅಂದರೆ ಅವ್ರು ಅದನ್ನು ತಮ್ಮ ಅಡ್ವಾಂಟೇಜ್ಗೆ ಯೂಸ್ ಮಾಡ್ಕೊಳ್ಬಹುದು, ನಮಗೆ ತೊಂದರೆ ಆಗಬಹುದು. ಹಾಗಾಗಿ ಯಾವುದೇ ಒಂದು ರಿಲೇಷನ್ಶಿಪ್, ಫ್ರೆಂಡ್ಶಿಪ್ ಆಗಿರಬಹುದು, ಯಾವುದೇ ಆಗಿರಬಹುದು, ಅದನ್ನು ಮಾಡೋಕ್ಕೆ ಮುಂಚೆ ಸ್ವಲ್ಪ ಟೈಮ್ ಕೊಡೋಣ. ಆ ವ್ಯಕ್ತಿ ಎಂಥವ್ರು ಅಂತ ಅರ್ಥ ಮಾಡ್ಕೊಳ್ಳೋಣ. 2 ದಿನಕ್ಕೆ ಯಾರೂ ಅರ್ಥ ಆಗಲ್ಲ. ಅವ್ರನ್ನ ಅರ್ಥ ಮಾಡಿಕೊಂಡು ಸರಿಯಾದವ್ರ ಜೊತೆ ಸ್ನೇಹ ಬೆಳೆಸೋಣ. ಈ ಥರ ಸ್ನೇಹಿತರು ನಮಗೆ ಕೊನೆ ತನಕ ಆಗಿ ಬರ್ತಾರೆ. ನಮ್ಮ ಕಷ್ಟಕ್ಕೆ ಸುಖಕ್ಕೆ ನಮ್ಮ ಜೊತೇಲಿ ನಿಲ್ತಾರೆ. ಹೌದಲ್ವಾ? ಈ ತತ್ವ ಹೇಗಿದೆ? ಸೂಪರ್ ಅಲ್ವಾ?